ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಇದು ಸಾಯಿ ಆಶ್ರಮದ ಲೂಟಿಕೋರರ ಕತೆ. ಇತ್ತೀಚಿನ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಪುಟ್ಟಬರ್ತಿ ಕಳ್ಳರ ಸಂತೆ ಆಗ್ತಿದ್ಯಾ, ಅಲ್ಲಿ ಪ್ರತಿ ರಾತ್ರಿಯೂ ಬ್ಲ್ಯಾಕ್ ಮನಿ ಸ್ಮಗ್ಲಿಂಗ್ ಆಗ್ತಿದ್ಯಾ, ಬೆಂಗಳೂರಿಗೂ ಈ ಕಳ್ಳ ಹಣ ಸಾಗಾಣಿಕೆಗೂ ಏನ್ ಸಂಬಂಧ, ಆಶ್ರಮದಲ್ಲಿರೋ ಬಾಬಾ ಭಕ್ತರೇ ಕಳ್ಳರ ಅನ್ನೋ ಪ್ರಶ್ನೆಗಳ ಜೊತೆಯಲ್ಲೇ ಬಾಬಾ ದುಡ್ಡು ಪಾಪಿಗಳ ಪಾಲಾಗ್ತಿದ್ಯಾ ಅನ್ನೋ ದೊಡ್ಡ ಪ್ರಶ್ನೆಯೊಂದು ಉದ್ಭವಿಸಿದೆ. ಸತ್ಯಸಾಯಿ ಬಾಬಾ ಆಶ್ರಮದಲ್ಲಿದ್ದ ಹಣ ಲೂಟಿಯಾಗೋಕೆ ಶುರುವಾಗಿದ್ದು ಯಾವಾಗ? ಅಲ್ಲಿಂದ ರಾತ್ರೋರಾತ್ರಿ ಮೂಟೆಗಟ್ಟಲೆ ದುಡ್ಡನ್ನ ಕದ್ದು ಸಾಗಿಸಲಾಗ್ತಿದ್ಯಾ? ಈ ಕಳ್ಳರ ಗ್ಯಾಂಗ್ನ ಲೀಡರ್ ಯಾರು? ಇಂತಹ ಅನುಮಾನಗಳನ್ನ ಹುಟ್ಟು ಹಾಕಿದ್ದು ಬಾಬಾ ಆಶ್ರಮದಿಂದ ಹಣ ಕದ್ದೊಯ್ಯುತ್ತಿದ್ದಾಗ ಸಿಕ್ಕಿಬಿದ್ದ ಕಳ್ಳರು. ಈ ಕಳ್ಳರಿಗೂ ಬಾಬಾ ಆಶ್ರಮದ ಸಾಯಿ ಟ್ರಸ್ಟ್ಗೂ ಲಿಂಕ್ ಇರೋದು ತನಿಖೆಯಲ್ಲಿ ಗೊತ್ತಾಗ್ತಾ ಹೋಯಿತು. ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ ವಿಧಿವಶರಾಗಿ 3 ತಿಂಗಳಾಗ್ತಾ ಇದೆ. ಆದರೆ ಬಾಬಾ ನಿಧನ ನಂತರ ರಹಸ್ಯಗಳು ಕೊನೆಯಾಗಿಲ್ಲ. ಬಾಬಾ ಆಶ್ರಮದಿಂದ ದಿನೇ ಲೂಟಿಯಾಗುತ್ತಿರುವ ಹಣ ಸಿಗುತ್ತಲೇ ಇದೆ. ಅದು ಬಾಬಾ ಆಸ್ಪತ್ರೆ ಸೇರಿದ ದಿನದಿಂದಲೇ ಲೂಟಿ ಶುರುವಾಯಿತು ಅನ್ನೋ ಗುಮಾನಿಯೂ ಇದೆ. ಆದರೆ ಇದು ಮೊದಲ ಬಾರಿಗೆ ಬೆಳಕಿಗೆ ಬಂದಿದ್ದು ಶನಿವಾರ ರಾತ್ರಿ. ಆ ದಿನ ರಾತ್ರಿ ಕ್ವಾಲಿಸ್ ವಾಹನವೊಂದನ್ನು ಬಾಗೇಪಲ್ಲಿ ಪೊಲೀಸರು ವಶಕ್ಕೆ ತೆಗೆದುಕೊಂಡರು. ಆ ಕಾರ್ನಲ್ಲಿ 35,53,000 ಹಣವಿತ್ತು. ಎಲ್ಲವೂ 500, 1,000 ರೂಪಾಯಿ ನೋಟುಗಳು. ಆ ಕಾರಿನ ಚಾಲಕ ನಂದಶೆಟ್ಟಿ ಒಮ್ಮೊಮ್ಮೆ ಒಂದೊಂದು ಹೇಳಿಕೆ ಕೊಟ್ಟ. ಒಂದ್ಸಾರಿ ಇದು ಕಾಲೇಜು ವಿದ್ಯಾರ್ಥಿಗಳಿಂದ ದೇಣಿಗೆ ಸಂಗ್ರಹಿಸಿದ ಹಣ, ಬೆಂಗಳೂರಿನಲ್ಲಿ ಸ್ವಾಮೀಜಿಯೊಬ್ಬರಿಗೆ ಕೊಡಲು ತೆಗೆದುಕೊಂಡು ಹೋಗ್ತಿದ್ದೇನೆ ಎಂದ. ಇನ್ನೊಮ್ಮೆ ಸಾಯಿ ಟ್ರಸ್ಟ್ನ ಸದಸ್ಯರೇ ಈ ಹಣ ಕೊಟ್ಟು ಬೆಂಗಳೂರಿಗೆ ಕಳಿಸಲು ಸೂಚಿಸಿದ್ರು ಎಂದ. ಈ ಡಬಲ್ ಸ್ಟೇಟ್ಮೆಂಟ್ಗಳು ಇನ್ನಷ್ಟು ಅನುಮಾನ ಸೃಷ್ಟಿಸಿದಾಗ ಪೊಲೀಸರು ಬೆಂಡೆತ್ತಲೇಬೇಕಾಯಿತು. ಆಗ ಅದು ಸಾಯಿಬಾಬಾ ಆಶ್ರಮದಿಂದ ಬಂದ ದುಡ್ಡು ಅನ್ನೋದು ಕನ್ಫರ್ಮ್ ಆಗಿ ಹೋಯಿತು. అతన్ని విచారిస్తే అతను సరిగా అయిన సమాధానం చెప్పలేదు. కాబట్టి ఇది అన్అకౌంటెడ్ అమౌంట్గా తీసుకొని ప్రొసీజర్ ప్రకారం దాన్ని మాజర్ రాసి రేపు కోర్టులో పెడదాం. ಆ ಕ್ವಾಲಿಸ್ನ ಚಾಲಕನನ್ನ ಮೊದಲು ಅನಂತಪುರಕ್ಕೆ, ಆಮೇಲೆ ಪುಟ್ಟಪರ್ತಿಗೆ ಕರೆದುಕೊಂಡು ಹೋದಾಗ ಆ ಹಣಕ್ಕೂ ಟ್ರಸ್ಟ್ನ ಸದಸ್ಯ ತಮಿಳುನಾಡಿನ ಶ್ರೀನಿವಾಸ್ಗೂ ಲಿಂಕ್ ಇರೋದು ಪತ್ತೆಯಾಯಿತು. ಶ್ರೀನಿವಾಸನ್ ಕಾರ್ ಡ್ರೈವರ್ ಚಂದ್ರಶೇಖರ್ ಕೂಡ ಅರೆಸ್ಟ್ ಆದ. ಈಗ ಶ್ರೀನಿವಾಸನ್ ಮತ್ತು ಬಾಬಾ ಅವರ ಸಹೋದರನ ಮಗ ರತ್ನಾಕರ್ಗೆ ನೋಟಿಸ್ ಕೊಡಲಾಗಿದೆ. ಪುಟ್ಟಪರ್ತಿಯಲ್ಲೇ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದು ಬಾಗೇಪಲ್ಲಿಯಲ್ಲಿ ಸಿಕ್ಕ ಹಣದ ಕಥೆ. ಬಾಗೇಪಲ್ಲಿ ಬಳಿ 35 ಲಕ್ಷ ಸಿಕ್ಕ ಕೇವಲ 3 ಗಂಟೆಗಳಲ್ಲಿ ಅನಂತಪುರಂನ ಕೊತ್ತ ಚೆರುವಿನಲ್ಲಿ ಮತ್ತೊಂದು 10 ಕೋಟಿ ರೂಪಾಯಿ ಸಿಕ್ಕಿಬಿತ್ತು. ಕೆಎಸ್ಆರ್ಟಿಸಿಯ ವೋಲ್ವೋ ಬಸ್ನಲ್ಲೇ ಸುಮಾರು 10 ಕೋಟಿ ಹಣ ಸೀಸ್ ಆಯಿತು. ಸಿಕ್ಕ ಪಕ್ಕಾ ಲೆಕ್ಕ ಎಷ್ಟು ಅನ್ನೋದನ್ನ ಪೊಲೀಸರು ಕೂಡ ಗುಟ್ಟಾಗಿಯೇ ಇಟ್ಟರು. ತಮಿಳುನಾಡಿನ 2 ಯುವಕರು ಹಣದ ಮೂಟೆಯೊಂದಿಗೆ ಅರೆಸ್ಟ್ ಆದರು. ಅವರನ್ನ ರಹಸ್ಯವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ. ಆಶ್ರಮದ ಒಳಗಿರುವ ಬಾಬಾ ಭಕ್ತರೇ ಕಳ್ಳರ? ಕೋಟಿ ಹಣಕ್ಕೂ ಆಶ್ರಮಕ್ಕೂ ಸಂಬಂಧವೇನು? ಈ ಪ್ರಶ್ನೆಗಳು ಹುಟ್ಟೋದಿಕ್ಕೂ ಕಾರಣಗಳಿವೆ. ಯಾಕೆಂದ್ರೆ ಹಣ ಸಿಕ್ಕ ಕೆಲವೇ ಗಂಟೆಗಳಲ್ಲಿ ಈ ಹಣಕ್ಕೂ ಟ್ರಸ್ಟಿಗೂ ಸಂಬಂಧ ಇಲ್ಲ ಅಂತ ಟ್ರಸ್ಟ್ನ ಸದಸ್ಯ ಬಾಬಾ ಅಣ್ಣನ ಮಗ ರತ್ನಾಕರ್ ಹೇಳಿಕೆ ಕೊಡ್ತಾರೆ. ಅದು ಆಶ್ರಮದ 12 ಭಕ್ತರ ಖಾಸಗಿ ಹಣ ಅಂತ ಕೂಡ ಮತ್ತೊಂದು ಹೇಳಿಕೆ ಕೊಡ್ತಾರೆ. ಹಾಗಾದರೆ ಆ 12 ಭಕ್ತರು ಯಾರು? ಆ ಭಕ್ತರ ಹಣ ಆಶ್ರಮಕ್ಕೆ ಬಂದಿದ್ದು ಯಾಕೆ? ಆಶ್ರಮಕ್ಕೆ ಬಂದು ಹೋಗಿದ್ದು ಯಾಕೆ? ಈ ಹಣ ತನ್ನದೆಂದು ಹೇಳಿಕೊಂಡು ಯಾವ ಭಕ್ತರು ಮುಂದೆ ಬಂದಿಲ್ಲ ಯಾಕೆ? ರತ್ನಾಕರ್ ಕೊಟ್ಟ ಸ್ಪಷ್ಟೀಕರಣಗಳೇ ಇಷ್ಟು ಅನುಮಾನಗಳನ್ನ ಸೃಷ್ಟಿಸುತ್ತೆ. ಆ ಹಣ ಯಾರದ್ದು ಅನ್ನೋದು ಈಗಲೂ ಸಸ್ಪೆನ್ಸ್. ಇನ್ನು ಬಾಗೇಪಲ್ಲಿಯಲ್ಲಿ ಸಿಕ್ಕ ಕ್ವಾಲಿಸ್ ವಾಹನ ಸೃಷ್ಟಿಸಿದ ಅನುಮಾನಗಳ ಪಟ್ಟಿಯು ದೊಡ್ಡದಿದೆ. ಇನ್ನು ಸಿಕ್ಕಿಬಿದ್ದ ಕ್ವಾಲಿಸ್ ಕಾರು ಬಾಬಾ ಆಶ್ರಮಕ್ಕೆ 10ಕ್ಕೂ ಹೆಚ್ಚು ಬಾರಿ ಬಂದು ಹೋಗಿದೆ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಇನ್ನು ಆ ಕಾರಿನ ಮಾಲೀಕ ಶ್ರೀನಿವಾಸನ್ ಸಾಯಿ ಟ್ರಸ್ಟ್ನ ಸದಸ್ಯ. ಕ್ವಾಲಿಸ್ ಕಾರು ಚಾಲಕನಿಗೆ ಆಶ್ರಮದಿಂದ 10ಕ್ಕೂ ಹೆಚ್ಚು ಫೋನ್ ಬಂದಿದೆ. ಡ್ರೈವರ್ ನಂದಶೆಟ್ಟಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಮೇಲೆ ಕೂಡ ಒಂದು ಮೆಸೇಜ್ ಬಂದಿತ್ತು. ಆ ಮೆಸೇಜ್ನಲ್ಲಿ ಸಮ್ ಪ್ರಾಬ್ಲಮ್ ಗೆಟ್ ಬ್ಯಾಕ್ ಅನ್ನೋ ಸಂದೇಶವಿತ್ತು.
ಅದು ಆಶ್ರಮದ ಪಕ್ಕದಲ್ಲೇ ಇರುವ ಟವರ್ನಿಂದ ಬಂದ ಸಂದೇಶವಾಗಿತ್ತು. ಇಷ್ಟೆಲ್ಲ ರಹಸ್ಯಗಳು ಈ ಒಂದು ಕ್ವಾಲಿ ಸುತ್ತ ಇವೆ. ಈಗ ಇನ್ನೊಂದು ಸಂಗತಿಯೂ ಬಯಲಾಗಿದೆ. ಅದು ಆಶ್ರಮ ಮತ್ತು ಯಜುರ್ಮಂದಿರದ ಸಿಸಿಟಿವಿ ಇನ್ಚಾರ್ಜ್ ಪ್ರಧಾನ್ ಎಂಬುವನು ಯಜುರ್ಮಂದಿರದಿಂದ ಹಣ ಹೋಗಿರುವುದು ನಿಜ ಅಂತ ಪೊಲೀಸರಿಗೆ ತಿಳಿಸಿದ್ದಾನೆ. ಬಾಬಾ ಆಸ್ಪತ್ರೆ ಸೇರಿದ ದಿನದಿಂದಲೂ ಈ ವ್ಯವಹಾರ ನಡೀತಾ ಇತ್ತು. ಆದರೆ ಅದನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಅಂತ ಅಸಹಾಯಕತೆ ತೋಡ್ಕೊಂಡಿದ್ದಾನೆ. ಯಜುರ್ಮಂದಿರದಲ್ಲಿ ಒಂದು ಸುರಂಗವಿದ್ದು ಆ ಸುರಂಗದ ಮೂಲಕ ಕಳ್ಳ ಸಾಗಾಣಿಕೆ ನಡೆಯಿತು ಎನ್ನುವ ಅನುಮಾನಗಳು ಇವೆ. ಇಷ್ಟೆಲ್ಲ ಗೊತ್ತಾಗ್ತಾ ಇದ್ದಂತೆ ಆಂಧ್ರಪ್ರದೇಶ ಸರ್ಕಾರ ಕೂಡ ಬಾಬಾ ಆಶ್ರಮದ ಕಳ್ಳ ವ್ಯವಹಾರ ಪತ್ತೆ ಹಚ್ಚೋಕೆ ಮುಂದಾಗಿದೆ. ಆಶ್ರಮದಲ್ಲಿ ಏನೇನು ನಡೀತಾ ಇದೆ, ಎಲ್ಲ ವ್ಯವಹಾರದ ಪಕ್ಕಾ ಡೀಟೇಲ್ಸ್ ಕೊಡಿ ಅಂತ ಪ್ರಶಾಂತಿ ನಿಲಯಂ ಮತ್ತು ಸಾಯಿ ಟ್ರಸ್ಟ್ನ ಸದಸ್ಯರಿಗೆ ಆದೇಶ ನೀಡಿದೆ. ಖುದ್ದು ಆಂಧ್ರ ಮುಖ್ಯಮಂತ್ರಿ ಕಿರಣ್ ಕುಮಾರ್ ರೆಡ್ಡಿ ಇದನ್ನು ಮಟ್ಟ ಹಾಕೋದಾಗಿ ತಿಳಿಸಿದ್ದಾರೆ. ಇದು ಕೇವಲ ಬಾಬಾ ಆಶ್ರಮದಿಂದ ಕದ್ದು ಮುಚ್ಚಿ ಸಾಗಾಟವಾಗಿ ಸಿಕ್ಕಿಬಿದ್ದ ಹಣದ ಬೆನ್ನು ಹತ್ತಿ ಹೋದಾಗ ಸಿಕ್ಕ ಇನ್ಫಾರ್ಮೇಶನ್. ಇನ್ನು ಆಶ್ರಮದ ಹತ್ತಿರ ಹೋದರೆ ಅಲ್ಲಿ ಇನ್ನಷ್ಟು ಕಥೆಗಳಿವೆ. ಅದರಲ್ಲೂ ಪ್ರಮುಖವಾಗಿ ಬಾಬಾ ಬರೆದ ವಿಲ್ನದ್ದು. ಬಾಬಾ ವಿಲ್ ಬರದೇ ಇಟ್ಟಿಲ್ಲ ಅಂತಿದ್ದಾರೆ ಟ್ರಸ್ಟಿಗಳು. ಜೀವಂತ ವಿಲ್ ಆಗಿ ನಾನಿದ್ದೇನೆ ಅಂತಿದ್ದಾನೆ ಒಬ್ಬ ಭಕ್ತ. ಅವನ ಕಥೆಯನ್ನ ಹೇಳ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ.